ನಕ್ಕನ್ ಪಂಜಾಬ್ ಮೇಲ್ ಮ್ಯಾಚ್ ಗೆದ್ಬಿಟ್ಟು ಅವನಿಗೆ ಎಷ್ಟು ಈಸಿ ಮಾಡ್ಕೊಟ್ಟಿದೀವಿ ಆ ಇದಕ್ಕೆ ಕಾಲ್ ಮಾಡೋದ್ ಬೇಡವಾ ನಕ್ಕನ್ ತಿಕಾ ಉಡ್ಸಕ್ಕೆ ಯಾರ್ ಕಾಲ್ ಮಾಡಿದ್ರೇನೋ ನಾವೇ ಮಾಡೋಣ. ಹಲೋ ಅಂಬು ಕರುಣೆ ಅನ್ಕಂಪ ಎಲ್ಲ ಐತೆ. ಕರುಣೆನ್ನ ಏನ್ ಕರುಣೆ ಲೌಡೆ ಪಂಜಾಬ್ ಮೇಲ್ ಮ್ಯಾಚ್ ಗೆದ್ಬಿಟ್ಟು ನಿಮ್ಗೆ ಈಸಿ ಮಾಡ್ಕೊಟ್ಟಿಲ್ವ ನಾ ಗಂಡು. ನಾವೇನ್ ಕೇಳಿದ್ವು ನಾ ನಿಮ್ಗೆ ಈಸಿ ಮಾಡ್ಕೊಟ್ರಿ ಅಂತ. ನಕ್ಕನ್ ನಾವು 2 ಮ್ಯಾಚ್ ಗೆದ್ಬಿಟ್ಟೆ ಬರ್ತಾಯಿದ್ವಿ. ಪ್ಲೇ ಚಪ್ರಿಗಳ ನಾ ಇವತ್ ಪಂಜಾಬ್ ಮೇಲೆ ಗೆದ್ದಿನ ಅಂದ್ರೆ ನಾವು ಹೋಯ್ತಾ ಇದ್ವಿ ಪ್ಲೇ ಆಫ್ಗೆ. ತಿಗಾ ಹೊಡೆದ್ ಕಳ್ಸಿರೋ ನಿಮ್ಗೆ. ಹೌದಾ ಇವತ್ ಪಂಜಾಬ್ ಹೊಡೆದಿಲ್ಲ ಅಂದಿದ್ರೆ ಅವ್ರ ನಮ್ಮೇಲೆ ಗೆದ್ಕೊಂಡು ಇನ್ನೊಂದ್ ಮ್ಯಾಚ್ ಗೆದ್ಕೊಂಡು ಪ್ಲೇ ಆಫ್ಗೆ ಹೋಗ್ಬಿಟ್ಟಿರೋರು. ಪಂಜಾಬ್ ಸೋತಿದ ತಕ್ಷಣ ಮ್ಯಾಚ್ ಮುಗ್ಗೈತು ಅನ್ಕೋಬೇಡ ಮರಿ. ಇನ್ನು ಅವ್ರೆ SRH ಅವ್ರೆ. ಮತ್ತೆ ನೀವ್ SRH ಮೇಲೆ ಆರಾಮಾಗಿ ಗೆಲ್ತೀರ ಅಂತ ನಿಮ್ಗೆ ಗೊತ್ತು. ಅದಕ್ಕೆ ನಾನ್ ಜಾಲಿ ಆಗಿದ್ದೀನಿ. ನೀ ಗಂಡು ನಾವು SRH ಮೇಲೆ ಗೆಲ್ಲೋದಷ್ಟೇ ಅಲ್ಲ ಕಣ ಮುಖ್ಯ. ನೀವು ಗೆಲ್ಬೇಕು SRH ಮೇಲೆ ಇವತ್ತು. ಹೌದಾ ನಾ ಗೆಲ್ತಿ ಬಿಡು ಮಚ್ಚಿ ಇವತ್ತೆ ಹೆಂಗಾರ ಮಾಡಿ ನಮ್ ತಲಾ ಅವ್ರೆ. ನೀವ್ ಬರೀ ನಿಮ್ ತಲಂದ ಹಿಡ್ಕೊಂಡ್ ಆಟಾಡ್ರಿ. ಏನದೆ ಏನಿಲ್ಲ ನಿಮ್ ತದನ್ನೇ ಕರ್ಕೊಂಡ್ ಆಟಾಡ್ರಿ ಅಂದೆ. ಹಂಗ ಬಾ ದಾರಿಗೆ. ಸರಿ ನಿಮ್ ಮನೆ ಫ್ರಿಡ್ಜ್ ಇದೆ ತಾನೆ. ಏನ್ ಮಗಂಗ್ ಐತೆ ಅಂತಂದ್ರೆ ಹೋಗ್ ಐಸ್ ಕ್ಯೂಬ್ ತಗೊಂಡ್ ತಿಕ್ಕಿಡ್ಕೊ ಅಂತಾನೆ. ಇಲ್ಲ ಅನ್ನೋದೇ ಬೆಸ್ಟು. ಇಲ್ಲ ಮಚ್ಚಿ ಫ್ರಿಡ್ಜೇ ಇಲ್ಲ ನಮ್ಮ ಮನೇಲಿ. ಪರವಾಗಿಲ್ಲ ಪಕ್ಕದ ಮನೆಯವ್ರ ಹತ್ರ ಇರುತ್ತೆ. ಹೋಗ್ ಅವ್ರ ಹತ್ರ ಐಸ್ ಕ್ಯೂಬ್ ಇಸ್ಕೊಂಡ್ ರೆಡಿ ಆಗಿರೋ. ರೆಡಿ ಆಗ್ಬೇಕಾ ಯಾಕೆ? ಇವತ್ ರಾತ್ರಿ ಕಾಲ್ ಮಾಡಿದ್ಮೇಲೆ ಗಾಕ್ 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 ಅನಿಸ್ತೀನಲ್ಲ ತಣ್ಣಗಾಗದ್ ಬೇಕಲ್ವಾ.